ನನಗೆ 2014 ಮಾರ್ಚ್ 13ನೇ ತಾರೀಕು ಇದೇ ದಿನ ನನಗೆ ಶುಭ ಸುದ್ದಿ ಸಿಕ್ಕಿತ್ತು. ನಿನ್ನನ್ನು ಮೈಸೂರು ಮತ್ತು ಕೊಡಗಿನಿಂದ BJP ಅಭ್ಯರ್ಥಿಯಾಗಿ ಮಾಡ್ತಾಯಿದ್ದೀವಿ ಅಂತೇಳಿ ಘೋಷಣೆ ಮಾಡಿದರು. ಇವತ್ತು ನನಗೆ ವಿಶೇಷವಾದ ದಿನ. ಇದೇ ದಿನ 10 ವರ್ಷಗಳ ಹಿಂದೆ ನನ್ನ ಟಿಕೆಟ್ ಘೋಷಣೆ ಆಗಿತ್ತು. ಅದರ ನಂತರ 10 ವರ್ಷಗಳ ಕಾಲ ನನಗೆ ಮೈಸೂರು ಮತ್ತು ಕೊಡಗಿನಲ್ಲಿ ಜನರ ಪ್ರತಿನಿಧಿಯಾಗಿ ಸಂಸದನಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ಪಕ್ಷ ಮಾಡಿಕೊಟ್ಟಿದೆ. ವಿಶೇಷವಾಗಿ ನರೇಂದ್ರ ಮೋದಿಜಿಯವರು ನಮ್ಮ ಹೆಮ್ಮೆಯ ಪ್ರಧಾನಿ. ಅವತ್ತು ಅವರೂ ಕೂಡ ಪ್ರಧಾನಿ ಅಭ್ಯರ್ಥಿಯಾಗಿದ್ದರು. ಅದೇ ಸಂದರ್ಭದಲ್ಲಿ ನನಗೂ ಅವಕಾಶವನ್ನು ಮಾಡಿಕೊಟ್ರು. ಮೋದಿಜಿಯವರು ಯಾವ ದಿನ ಪಾರ್ಲಿಮೆಂಟಿಗೆ ಕಾಲಿಟ್ಟರೋ ಅದೇ ದಿನ ನಾನೂ ಕೂಡ ಪಾರ್ಲಿಮೆಂಟಿಗೆ ಕಾಲಿಡುವಂಥ ಒಂದು ಅವಕಾಶವನ್ನು ನಮ್ಮ ಪ್ರಧಾನಿ ಮೋದಿಜಿಯವರು ಮಾಡಿಕೊಟ್ರು. 10 ವರ್ಷಗಳ ಕಾಲ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಕೊಡಗು ಮತ್ತು ಮೈಸೂರಿನ ಜನರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ. ವೈಯಕ್ತಿಕವಾಗಿ ನನ್ನ ಪೊಲಿಟಿಕಲ್ ಎಕ್ಸಿಸ್ಟೆನ್ಸ್ ಅಂತ ಏನಿದೆ, ನನ್ನ ರಾಜಕೀಯ ಅಸ್ತಿತ್ವ, ಇದು ಮೋದಿಜಿಯ ಹೊರತಾಗಿ ಏನೂ ಇಲ್ಲ. ಮೋದಿಜಿಯವರು ನನಗೆ ಕೊಟ್ಟಿರುವಂಥ ರಾಜಕೀಯ ಅಸ್ತಿತ್ವ ಇದು. ನಾನು ಮೋದಿಜಿಯವರಿಗೆ ನಾನು ಆಭಾರಿಯಾಗಿದ್ದೀನಿ. ನನಗಿಷ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೀವು ಏನೇ ನಿರ್ಧಾರ ತೊಗೊಳ್ಳಿ, ಮೋದಿಜಿಯವರು ಟಿಕೆಟ್ ಕೊಟ್ಟರೂ ಕೆಲಸ ಮಾಡ್ತೀನಿ, ಕೊಡದೇ ಇದ್ರೂ ಕೂಡ ಕೆಲಸ ಮಾಡ್ತೀನಿ. ಕೊಡದೇ ಇದ್ರೂ ಪಕ್ಷದ ಕಾರ್ಯಕರ್ತನಾಗಿ ನಾನು ಕೊಡಗು ಮತ್ತು ಮೈಸೂರಿನ ಜನರ ಸೇವೆಯನ್ನು ಮಾಡ್ತೀನಿ, ಕೆಲಸವನ್ನು ಮಾಡ್ತೀನಿ. ಕೊಟ್ಟರೆ ಕೊಡಗು ಮೈಸೂರಿನ ಸಂಸದನಾಗಿ ಕೆಲಸವನ್ನು ಮಾಡ್ತೀನಿ. ನನಗಿದರಲ್ಲಿ ಏನೂ ಕೂಡ ಬೇಸರಿಸಿಕೊಳ್ಳುವಂಥ ಸಂಗತಿ ಇಲ್ಲ. ನಾನು ನಿಮ್ಮ ಥರನೇ ಪತ್ರಕರ್ತನಾಗಿದ್ದೆ, ನಿಮ್ಮ ಥರನೇ ನಾನು ಹೇಳಿಕೆಗಳ ಬಗ್ಗೆ ವರದಿಯನ್ನು ಮಾಡ್ತಿದ್ದೆ ಪ್ರಾರಂಭದಲ್ಲಿ. ಅದಾದ ನಂತರ ನಾನು ಬರಹಗಾರನಾದೆ, ಅಂಕಣವನ್ನು ಬರೀತಿದ್ದೆ, ನ್ಯೂಸ್ ಎಡಿಟರಾಗಿ ಕೆಲಸವನ್ನು ಮಾಡಿದ್ದೆ. ಇಲ್ಲಾಂದರೆ ನಾನು ಕಚೇರಿ ಒಳಗಡೆ ಇರ್ತಾಯಿದ್ದೆ. ಇವತ್ತು ಇಷ್ಟೆಲ್ಲ ನನಗೆ ಅನುಭವ ಸಿಕ್ಕಿದ್ದು, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶವಾಗಿದ್ದು ಅದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರಿಂದ. ಇನ್ನೂ ಮನುಷ್ಯನಿಗೆ ಆಸೆ ಇರ್ತದೆ ಸಾಯೋವರೆಗೂ ಪಾಲಿಟಿಕ್ಸ್ ಮಾಡಬೇಕು ಅಂತ. ಅಂಥ ಆಸೆ ನನಗೂ ಇಲ್ಲ. ಅವ್ರು ಎಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ ಅಷ್ಟರಲ್ಲಿ ನನಗೆ ತೃಪ್ತಿ ಇದೆ. ಮುಂದಿನ ದಿನಗಳಲ್ಲಿ ಅದು ಏನು ಅವಕಾಶ ಮಾಡಿಕೊಟ್ರು ನನಗೆ ತೃಪ್ತಿ ಇದೆ. ಅವಕಾಶ ಮಾಡಿಕೊಡ್ಲಿಲ್ಲ ಅಂತಂದ್ರೂ ಕೂಡ ಬೇಸರ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.